ನವರಾತ್ರಿಯ 4ನೇ ದಿನ ದೇವಿಯನ್ನು ನಾವು ಕೂಷ್ಮಾಂಡ ದೇವಿ ಅನ್ನೋ ಹೆಸರಲ್ಲಿ ಆರಾಧಿಸ್ತೀವಿ. ದೇವಿಗೆ ಈ ಕೂಷ್ಮಾಂಡ ದೇವಿ ಅನ್ನೋ ಹೆಸರು ಹೇಗೆ ಬಂತು? ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದೆ ಈ ಜಗತ್ತು, ಈ ಪ್ರಪಂಚ ಅನ್ನೋದೇ ಇರಲಿಲ್ವಂತೆ. ಎಲ್ಲ ಕಡೆ ಬರೀ ಕತ್ತಲ ಹಮ್ಮಿಕೊಂಡಿತ್ತಂತೆ. ಆಗ ಒಂದು ಸಣ್ಣದಾದಂತಹ ಬೆಳಕಿನ ರೂಪದಲ್ಲಿ ಒಂದು ಜನನವಾಗುತ್ತಂತೆ. ಆ ಸಣ್ಣದಾದಂತಹ ಬೆಳಕು ಮುಂದೆ ಒಂದು ದೊಡ್ಡ ಶಕ್ತಿಯ ರೂಪವನ್ನು ಪಡೆದುಕೊಳ್ಳುತ್ತಂತೆ. ಒಂದು ಹೆಣ್ಣಿನ ರೂಪವನ್ನು ಪಡೆಯುತ್ತಂತೆ. ಆ ಹೆಣ್ಣಿನ ರೂಪ ಪಡೆದ ನಂತರ ತಾನು ಒಂದು ಸುಂದರವಾದಂತಹ ನಗುವಿನಿಂದ, ಪ್ರಕಾಶಮಾನವಾದಂತಹ ನಗುವಿನಿಂದ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟು ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾಳಂತೆ. ಅದರಿಂದಲೇ ದೇವಿಗೆ ಕೂಷ್ಮಾಂಡ ದೇವಿ ಅಂತ ಹೇಳಿ ಕರೆಯುವಂಥದ್ದು. ಸಂಸ್ಕೃತದಲ್ಲಿ ಕು ಅಂತ ಹೇಳಿದ್ರೆ ಸಣ್ಣ, ಉಷ್ಮ ಅಂತ ಹೇಳಿದ್ರೆ ಶಕ್ತಿ, ಉಷ್ಣ, ಅಂಡ ಅಂತ ಹೇಳಿದ್ರೆ ಬೀಜ. ಒಂದು ಸಣ್ಣದಾದಂತಹ ಬೀಜದ ಆಕಾರವಿರುವಂತಹ ಶಕ್ತಿಯಿಂದ ಜನ್ಮಿಸಿದ್ದಂತಹ ದೇವಿಗೆ ಕೂಷ್ಮಾಂಡ ದೇವಿ ಅಂತ ಹೇಳಿ ಕರೀತಾರಂತೆ. ಕೂಷ್ಮಾಂಡ ದೇವಿಯ ಜನನವಾದ ನಂತರ ಮಹಾ ಸರಸ್ವತಿ, ಮಹಾಕಾಳಿ, ಮಹಾಲಕ್ಷ್ಮಿಯನ್ನು ಸೃಷ್ಟಿ ಮಾಡ್ತಾಳಂತೆ. ಇವ್ರು 3 ಜನನ ಸೃಷ್ಟಿ ಮಾಡಿದ ನಂತರವೇ ಬ್ರಹ್ಮ, ವಿಷ್ಣು, ಮಹೇಶ್ವರರ ಜನನವಾಗುತ್ತಂತೆ. ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಒಂದು ಶಕ್ತಿಯನ್ನು ಜೊತೆಯಾಗಿ ಕೊಡಬೇಕು ಅಂತ ಹೇಳಿ ಬ್ರಹ್ಮನಿಗೆ ಸರಸ್ವತಿಯನ್ನು, ಶಿವನಿಗೆ ಪಾರ್ವತಿಯನ್ನು, ವಿಷ್ಣುವಿಗೆ ಮಹಾಲಕ್ಷ್ಮಿಯನ್ನು ಕೊಟ್ಟು ಅವ್ರ 3 ಜನಕ್ಕೂ ಒಂದೊಂದು ಕಾರ್ಯವನ್ನು ಕೊಟ್ಟು ತಾನು ಹೋಗಿ ಸೂರ್ಯನ ಮಧ್ಯೆ ಕುಳಿತುಕೊಳ್ತಾಳಂತೆ. ಸೂರ್ಯನಿಗೆ ಪ್ರಕಾಶವನ್ನು ಕೊಟ್ಟು, ಬೆಳಕನ್ನು ಕೊಟ್ಟು, ದಾರಿಯನ್ನು ತೋರಿಸೋದಕ್ಕೆ ಸೂರ್ಯನ ಮಧ್ಯದಲ್ಲಿ ಕುಳಿತುಕೊಳ್ತಾಳಂತೆ. ಸುಂದರವಾದಂತಹ ಮುಖವುಳ್ಳ ಕೂಷ್ಮಾಂಡ ದೇವಿಯನ್ನು ಇಂದು ನಾವೆಲ್ಲರೂ ನೆನೆಸ್ಕೊಳ್ಳೋಣ. ನಿಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು.